ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಗಾಯ್ಸ್, ತುಂಬ ದಿನ ಆಗಿತ್ತು ವಿಡಿಯೋ ಹಾಕ್ದಲೆ. ಇವತ್ತು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಏನಕ್ಕೆ ಇಷ್ಟು ದಿನ ವಿಡಿಯೋ ಹಾಕಿರಲಿಲ್ಲ ಅಂತ ಅಂದರೆ, ನನಗೆ ಒಂದು ಸರಿ ಬೋರ್ಡ್ ಎಕ್ಸಾಮು ಮತ್ತು ಒಂದು ಸರಿ ಇದು ನಾರ್ಮಲ್ ಎಕ್ಸಾಮು ಅಂತ ಆಗ್ತಾ ಇತ್ತು. ಏಕಂತ ಅಂದರೆ 5th 8th 9th ಮತ್ತು ಫಸ್ಟ್ ಪಿ ಯುಗೆ ಒಂದು ಸರಿ ಬೋರ್ಡ್ ಎಕ್ಸಾಮ್ ಇದೆ, ಒಂದು ಸರಿ ಬೋರ್ಡ್ ಎಕ್ಸಾಮ್ ಕ್ಯಾನ್ಸಲ್, ಇನ್ನೊಂದು ಸರಿ ಪೋಸ್ಟ್ಪೋನ್ ಆಗಿದೆ. ಆ ಥರ ಹೇಳ್ತಾ ಇದ್ರಿಂದ ನನಗೆ ಸ್ಕೂಲಲ್ಲೇ ನಾರ್ಮಲ್ ಎಕ್ಸಾಮು ಮಾಡಿದ್ರು ಮತ್ತು ಬೋರ್ಡ್ ಎಕ್ಸಾಮು ಆಯಿತು. ಸೊ ಎಕ್ಸಾಮ್ ಟೈಮಲ್ಲಿ ಏನಕ್ಕೆ ಸುಮ್ಮನೆ ವಿಡಿಯೋ ಮಾಡೋದು, ಸ್ವಲ್ಪ ಓದ್ಕೊಳ್ಳೋಣ ಅಂದ್ಬಿಟ್ಟು ಏನೂ ವಿಡಿಯೋ ಮಾಡಿರಲಿಲ್ಲ. ನಾನು ಆ್ಯನ್ಯುವಲ್ ಡೇ ವಿಡಿಯೋ ಹಾಕಿದ್ನಲ್ಲ, ಅದೇ ಲಾಸ್ಟ್ ವಿಡಿಯೋ. ಮಧ್ಯದಲ್ಲಿ ಶಾರ್ಟ್ ವ್ಲಾಗ್ ಆಗ್ತಾ ಇದ್ದೆ. ಸೊ ಅದನ್ನು ಏನು ಕಂಟಿನ್ಯೂಸ್ ಆಗಿ ಆಗ್ತಾ ಇರಲಿಲ್ಲ. ನಾನು ಯಾವಾಗಲೂ ಮೂಡ್ ಬಂದಾಗ ಒಂದ್ಸರಿ ಆಗ್ತಾ ಇದ್ದೆ. ಸೊ ವ್ಲಾಗ್ ಅಂತೂ ಮಾಡೋಕ್ಕೆ ಹೋಗಿಲ್ಲ ಒಂಚೂರು. ಅವತ್ತು ಸ್ಕೂಲ್ ಎಕ್ಸಾಮ್ ಮುಗೀತು ಅಂತ ಒಂದು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ. ಅದ್ರ ಮಾರನೇ ದಿನವೇ ನೋಡಿದ್ರೆ ಮತ್ತೆ ಬೋರ್ಡ್ ಎಕ್ಸಾಮ್ ಅಂತ ಹೇಳ್ಬಿಟ್ರು. ಸೊ ಅದಕ್ಕೆ ಮತ್ತೆ ಏನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಇವತ್ತು ಎಕ್ಸಾಮ್ ಎಲ್ಲ ಮುಗಿಯಿತು, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಏನೇನಾಗುತ್ತೆ ಇವತ್ತು ನೋಡ್ಕೊಂಬರೋಣ. ಪಪ್ಪ ಮತ್ತು ಅಮ್ಮ ಶಿವಮೊಗ್ಗ ಹೋಗಿದ್ರು. ನಾನು ಮತ್ತು ಅಕ್ಕ ಇಬ್ಬರೇ ಇದ್ದಿದ್ದು ಮನೆಯಲ್ಲಿ. ಅಕ್ಕ ಪೂಜೆ ಮಾಡ್ತಾ ಇದ್ಲು, ಅದಕ್ಕೆ ನಾನು ಕ್ಯಾಬೇಜ್ ಇತ್ತು, ಕ್ಯಾಬೇಜ್ ಫ್ರೈಡ್ ರೈಸ್ ಮಾಡೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಸೊ ಆಯಿಲೆಲ್ಲ ಬಿಸಿ ಆದಮೇಲೆ ಅದಕ್ಕೆ ಸಣ್ಣದಾಗಿ ಗಾರ್ಲಿಕ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡಾದಮೇಲೆ ಸ್ವಲ್ಪ ಗ್ರೀನ್ ಚಿಲ್ಲಿನ ಅದನ್ನು ಸಹ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಅದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಆನಿಯನ್ನ ಹಾಕ್ಕೊತಾ ಇದ್ದೀನಿ. ಆನಿಯನ್ ಹಾಕಿದ್ಮೇಲೆ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಎಲ್ಲ ಕಲರ್ ಚೇಂಜ್ ಆಗಬೇಕು, ಆನಿಯನ್ನು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ಇವಾಗ ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಕ್ಯಾಬೇಜ್ ಹಾಕ್ಕೊಂಡಿದ್ದೀನಿ. ಈ ಕ್ಯಾಬೇಜನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊತ ಹಾಗೆ ಬೇಯಿಸ್ಕೊಬೇಕು. ಇದನ್ನು ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇದಕ್ಕೆ ನಮ್ಮ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಇದು ಅಮ್ಮ ಯಾವಾಗಲೂ ಹಾಕ್ತಾರಲ್ವ ಮಟನ್ ಸಾಂಬಾರ್ ಪೌಡರ್, ಅದನ್ನೇ ಹಾಕ್ಕೊತಾ ಇದ್ದೀನಿ. ಅದನ್ನೆಲ್ಲ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಹೊತ್ತು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ಅದಕ್ಕೆ ರೈಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ರೈಸ್ ಎಲ್ಲ ಹಾಕ್ಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದೇನು ಮಾಡಿಟ್ಕೊಂಡಿದ್ವಲ್ಲ ಕ್ಯಾಬೇಜ್ ಎಲ್ಲ ಹಾಕಿ ಫ್ರೈ ಮಾಡಿ, ಅದು ಮತ್ತು ರೈಸು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ಇದೆಲ್ಲ ಮಿಕ್ಸಾಗಿದೆ, ಸ್ವಲ್ಪ ಸಪ್ಪೆ ಆಗಿತ್ತು, ಅದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಮತ್ತು ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸೋಯಾ ಸಾಸ್ ಹಾಕ್ತಾ ಇದ್ದೀನಿ. ಹಾಗೆ ರೆಡ್ ಚಿಲ್ಲಿ ಸಾಸ್ನ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್, ಬೇಕಾದರೆ ಹಾಕ್ಕೊಬೋದು, ಇಲ್ಲಾಂದರೆ ಹಾಗೆ ತಿನ್ಬೋದು. ಹಾಗೇನೂ ಚೆನ್ನಾಗಿರುತ್ತೆ, ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಸಾಸ್ನ ಹಾಕ್ಕೊಂಡಿದ್ದೀನಿ. ಸೊ ಸಾಸೆಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಇದನ್ನು ಸಹ ಮಿಕ್ಸ್ ಮಾಡ್ಕೊಬೇಕು, ಇಲ್ಲಾಂದರೆ ಸಾಸೆಲ್ಲ ಒಂದೇ ಕಡೆ ಇದ್ದಂಗೆ ಆಗುತ್ತೆ. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ತಿಂಡಿ ಎಲ್ಲ ರೆಡಿ ಆಯಿತು. ನಾನು ಮತ್ತು ಅಕ್ಕ ಇಬ್ಬರು ಕುತ್ಕೊಂಡು ತಿಂಡಿನ ಮುಗಿಸ್ತಾ ಇದ್ದೀವಿ. ಅಕ್ಕನೂ ಅಷ್ಟೊತ್ತಿಗೆ ಪೂಜೆ ಮಾಡಿ ಬಂದಿದ್ಲು. ಸೊ ಅದಕ್ಕೆ ತಿಂಡಿ ತಿಂತಾಯಿದ್ದೀವಿ. ಹಾಗೆ ಉಳಿದಿರೋ ಫ್ರೈಡ್ ರೈಸ್ನೆಲ್ಲ ಒಂದು ಬೌಲಿಗೆ ಎತ್ತಿಟ್ಬಿಟ್ಟು ಪಾತ್ರೆ ಇತ್ತು, ಅದನ್ನೆಲ್ಲ ತೊಳ್ಕೊಂಬರಬೇಕು.
ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ನನಗೆ ಸ್ವಲ್ಪ ಬೋರ್ ಆಗ್ತಾಯಿತ್ತು ಅಂದ್ಬಿಟ್ಟು ಟಿ ವಿ ಹಾಕ್ಕೊಂಡು ಟಿ ವಿ ನೋಡ್ತಾ ಇದ್ದೆ. ಯಾವುದ್ರಲ್ಲೂ ಏನೂ ಚೆನ್ನಾಗಿರೋದು ಬರ್ತಾನೆ ಇರಲಿಲ್ಲ. ಅದಕ್ಕೆ ಕಾರ್ಟೂನ್ ನೋಡೋಣ ಅಂದ್ಬಿಟ್ಟು ಚಿಂಟು ಟಿ ವಿನ ಹಾಕಿದೆ. ಸೊ ಅದರಲ್ಲಿ ಗ್ರೋಯಿಂಗ್ ಅಪ್ ಬರ್ತಾಯಿತ್ತು, ನನ್ನ ಫೇವ್ರೆಟ್ ಕಾರ್ಟೂನ್. ಸೊ ಅದಕ್ಕೆ ಅದನ್ನು ನೋಡ್ತಾ ಕೂತ್ಕೊಂಡೆ. ಅಷ್ಟೊತ್ತಿಗೆ ಊಟದ ಟೈಮ್ ಆಗಿತ್ತು. ಸೊ ನಮ್ಮಕ್ಕ ಊಟಕ್ಕೆ ಪಾಲಕ್ ಮತ್ತು ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ರೈಸ್ ಮಾಡಿದ್ಲು. ಸೊ ಅದ್ರ ಜೊತೆ ಸ್ವಲ್ಪ ಹಪ್ಳನೂ ಕರೆದಿದ್ಲು. ಅದನ್ನು ಊಟ ಮಾಡ್ಕೊತ ಸ್ವಲ್ಪ ಮೂವಿ ನೋಡ್ತಾ ಕೂತಿದ್ದೆ. ಸಂಜೆ ಆಗಿತ್ತು, ಮೂವಿ ಎಲ್ಲ ಮುಗೀತು. ಸೊ ಅದಕ್ಕೆ ಬಂದು ದೀಪ ಹಚ್ಚೋಣ ಅಂದ್ಬಿಟ್ಟು ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿದ್ದೀನಿ. ಆಮೇಲೆ ಅಕ್ಕನೂ ಪೂಜೆ ಮಾಡಿದ್ಲು. ಇವತ್ತು ನನಗೆ ಮತ್ತು ಅಕ್ಕಂಗೆ ಕಾಫಿ ಕುಡಿಯೋಣ ಅಂತ ಅನ್ನಿಸ್ತಾ ಇತ್ತು. ನಾವಿಬ್ಬರು ಕಾಫಿ ಕುಡಿಯಲ್ಲ, ಇವತ್ತು ಯಾಕೋ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಇಬ್ಬರಿಗೂ ಕಾಫಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಾಫಿ ಮಾಡ್ತಾ ಇದ್ದೀನಿ. ಅಕ್ಕನೂ ಪೂಜೆ ಎಲ್ಲ ಮಾಡಿಬಿಟ್ಟು ಕ್ಲಾತ್ ಫೋಲ್ಡ್ ಮಾಡಿಡ್ತಾ ಇದ್ಲು. ಅದಕ್ಕೆ ಕಾಫಿ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದು ಕಾಫಿ ಮಾಡಿದೆ. ಪಪ್ಪ ಅಮ್ಮ ಬೆಳಗ್ಗೆ ಹೋಗಿದ್ದು ಶಿವಮೊಗ್ಗಕ್ಕೆ. ಇವಾಗ ಬಂದರು. ಬರ್ಬೇಕಾದ್ರೆ ಡೋನಟ್ಸು, ಎಗ್ ರೋಲ್ ಮತ್ತು ಕೇಕ್ಸು, ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೊಂಡು ಬಂದಿದ್ದರು. ಸ್ನ್ಯಾಕ್ಸ್ ಎಲ್ಲ ತಿಂದ್ಬಿಟ್ಟು ಕೂತಿದ್ವಿ. ಅಷ್ಟೊತ್ತಿಗೆ ಊಟದ ಟೈಮ್ ಆಗ್ತಾ ಬಂದಿತ್ತು. ಅದಕ್ಕೆ ಅಮ್ಮ ಅಡುಗೆ ಮಾಡಿಬಿಡೋಣ ಅಂದ್ಬಿಟ್ಟು ಇಲ್ಲಿ ಹೆಸ್ರುಕಾಳು ಮತ್ತು ಕಾಲಿಫ್ಲವರ್ ಹಾಕ್ಬಿಟ್ಟು ಗ್ರೇವಿ ಮಾಡ್ತಾಯಿದ್ದಾರೆ. ಅದಕ್ಕೆ ಇಲ್ಲಿ ಮೊದಲು ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಆನಿಯನ್ ಹಾಕ್ಬಿಟ್ಟು ಫ್ರೈ ಮಾಡಿ ಇಟ್ಕೊಂಡಿದ್ರು. ಇವಾಗ ನೆನೆಸಿ ಮೊಳಕೆ ಕಟ್ಟಿರೋ ಅಂಥ ಹೆಸ್ರುಕಾಳು ಮತ್ತು ಅದ್ರ ಜೊತೆ ಸ್ವಲ್ಪ ಆಲೂ ಮತ್ತು ಕಾಲಿಫ್ಲವರ್ನ ಹಾಕ್ಕೊಂಡ್ಬಿಟ್ಟು ಅದನ್ನು ಒಂದು ರೌಂಡ್ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಅದೆಲ್ಲ ಮಿಕ್ಸ್ ಆದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊತಾ ಇದ್ದಾರೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದಾರೆ. ಅದನ್ನು ಹಾಕ್ಕೊಂಡ್ಬಿಟ್ಟು ಅದನ್ನು ಸಹ ಒಂದು ರೌಂಡ್ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಹಾಗೆ ಈ ಕಡೆ ಖಾರಕ್ಕೆ ಅಂದ್ಬಿಟ್ಟು ಒಂದು ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ, ಆನಿಯನ್, ಸ್ವಲ್ಪ ಕಾಯಿ ಹಾಗೆ ಟೊಮೆಟೊನ ಕಟ್ ಮಾಡಿಟ್ಕೊಂಡಿದ್ರು. ಅದನ್ನು ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದ್ರ ಜೊತೆ ಸ್ವಲ್ಪ ಕಡಲೆ ಹಾಕ್ಕೊತಾ ಇದ್ದಾರೆ. ಹಾಗೆ ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದಾರೆ. ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಇಲ್ಲಿ ಇದೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿ ಇಟ್ಕೊಂಡಿದ್ರಲ್ವ, ಇದೆಲ್ಲ ನೀರು ಇವಾಗ ಡ್ರೈ ಆಗಿದೆ. ಇದಕ್ಕೆ ಆವಾಗಲೇ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ರು ಪೇಸ್ಟ್ ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದಾರೆ. ಇದೆಲ್ಲ ಹಾಕಾದ್ಮೇಲೆ ಜಾರಲ್ಲಿ ಏನಿರುತ್ತೆ ಅದನ್ನೆಲ್ಲದನ್ನು ಒಂದು ವಾಟರ್ ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಸಹ ಹಾಕ್ಕೊತಾ ಇದ್ದಾರೆ. ಇವಾಗ ಅದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಇವಾಗ ಇದಕ್ಕೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ವಾಟರ್ನ ಹಾಕ್ಕೊಂಡಿದ್ದಾರೆ. ಹೆಸ್ರುಕಾಳು ಹಾಕಿರೋದ್ರಿಂದ ಗ್ರೇವಿ ಸ್ವಲ್ಪ ಗಟ್ಟಿ ಆಗುತ್ತಂತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ನೀರು ಹಾಕ್ಕೊಂಡಿದ್ದಾರೆ. ಇಷ್ಟು ತಿಕ್ಕಾಗಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಗ್ರೇವಿನ. ಇದನ್ನು ಸ್ವಲ್ಪ ಕುದಿಸ್ಕೊಂಡು ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2 ವಿಷಲ್ಸ್ನ ಕೂಗಿಸ್ಕೊತಾರೆ. ವಿಷಲೆಲ್ಲ ಆದಮೇಲೆ ಗ್ರೇವಿ ಈ ಥರ ಆಗಿದೆ. ಸ್ವಲ್ಪ ಅದು ಗಟ್ಟಿಯಾಗಿತ್ತು ಹೆಸ್ರುಕಾಳು ಹಾಕಿರೋದ್ರಿಂದ. ಅದಕ್ಕೆ ಸ್ವಲ್ಪ ಮತ್ತೆ ನೀರು ಹಾಕಿಬಿಟ್ಟು ಅದನ್ನು ಕುದಿಸ್ಕೊಳ್ತಾ ಇದ್ದಾರೆ ಸ್ವಲ್ಪ.
ದೋಸೆ ಇಟ್ಟಿತ್ತು ಸ್ವಲ್ಪ, ಅದಕ್ಕೆ ನನಗೂ ಮತ್ತು ಅಕ್ಕಗೂ ದೋಸೆ ಹಾಕ್ಕೊಡ್ತಾ ಇದ್ದಾರೆ ಅಮ್ಮ ಇಲ್ಲಿ. ಆ ಗ್ರೇವಿ ಜೊತೆಗೆ ದೋಸೆ ತುಂಬ ಚೆನ್ನಾಗಿರುತ್ತೆ, ಸೊ ಅದಕ್ಕೆ ದೋಸೆ ಹಾಕಿಸ್ಕೊತಾ ಇದ್ವಿ ನಾನು ಮತ್ತು ಅಕ್ಕ. ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.